ಅಲ್ಲಿ ಮಳೆಯಾದ್ರೆ ಇಲ್ಲಿ ರಗಳೆ. ಕಳೆದ ಹಲವು ವರ್ಷಗಳಿಂದ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಆ ಜನರು ಅನುಭವಿಸೋ ಕಷ್ಟ ಆ ದೇವರಿಗೆ ಪ್ರೀತಿ. ಹೀಗಾಗಿ ಆ ಜನರಿಗೆ ಉಪಯೋಗ ಆಗಲಿ ಅಂತ 2 ಹೊಸ ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಆದರೂ ಕೂಡ ಈ ಜನರ ಭೀತಿ ಮಾತ್ರ ದೂರವಾಗಿಲ್ಲ. ಮಹಾರಾಷ್ಟ್ರದಲ್ಲಿ ಮಳೆಯಾದ್ರೆ ಚಿಕ್ಕೋಡಿಯಲ್ಲಿ ಸೃಷ್ಟಿಯಾಗುವ ಆತಂಕ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಿಸಿದ್ರೂ ಮುಗಿಯದ ಪ್ರವಾಹದ ರಗಳೆ. ಕೃಷ್ಣ ಹಾಗೂ ಉಪನದಿಗಳಿಗೆ ಅಡ್ಡಲಾಗಿ ನಿರ್ಮಾಣವಾಗುವ ಹೊಸ ಸೇತುವೆಗಳನ್ನು ಏರಿಸಿ ಅನ್ನೋ ಬೇಡಿಕೆ. ಹೌದು, ಇಂಥ ಪರಿಸ್ಥಿತಿ ಇರುವುದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ. ಪ್ರತಿ ವರ್ಷ ಮಳೆಗಾಲದಲ್ಲಿ ನೆರೆಯ ಮಹಾರಾಷ್ಟ್ರ ರಾಜ್ಯದ ಘಟ್ಟ ಪ್ರದೇಶದಲ್ಲಿ ಮಳೆ ಸುರಿದಾಗಲೆಲ್ಲ ಇಲ್ಲಿ ಕೃಷ್ಣ, ದೂದ್ಗಂಗಾ ಹಾಗೂ ವೇದಗಂಗಾ ನದಿಗಳು ತುಂಬಿ ಹರಿಯುತ್ತವೆ. ಹೀಗಾಗಿ ಇಲ್ಲಿನ ನದಿ ತೀರದ ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತದೆ. ಕೃಷ್ಣ ನದಿಯ 1, ದೂದ್ಗಂಗಾ ನದಿಯ 2 ಹಾಗೂ ವೇದಗಂಗಾ ನದಿಯ 3 ಸೇತುವೆಗಳು ಜಲಾವೃತಗೊಳ್ಳುತ್ತಲೇ ಇರುತ್ತವೆ. ಹೀಗಾಗಿ ಈ ನದಿಗಳಿಗೆ ಹೊಸ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಹೊಸ ಸೇತುವೆಗಳು ಮಾತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗಿದೆ. ಹೊಸ ಸೇತುವೆಗಳನ್ನು ನಿರ್ಮಾಣ ಮಾಡ್ಯಾರ. ಆ ಹಳಿ ಸೇತುವೆ ಏನದಲ್ಲ ಅದರ ಅಂತರ ಮಟ್ಟಕ್ಕನ ಸಮಾನ ಅಂತರದಲ್ಲೇನ ಹೊಸ ಸೇತುವೆಗಳನ್ನ ನಿರ್ಮಾಣ ಮಾಡ್ಯಾರ. ಆದ್ರೆ ಏನೈತಿ, ಮೊದಲ ಹಳಿ ಬ್ರಿಡ್ಜ್ ಮುಣುಗ್ತೈತಿ, ನೆಕ್ಸ್ಟ್ ಹೊಸ ಬ್ರಿಡ್ಜ್ನು ಮುಣುಗ್ತೈತಿ, ನೀರಲ್ಲಿ ಹೋಮ ಮಾಡಿದಂಗೆ ಆಗ್ತೈತಿ. ಅದ್ರ ಸಲುವಾಗಿ ಏನೈತಿ, ಅವ ಸರಿಯಾದ ರೀತಿಯಲ್ಲಿ ಇದನ್ನ ಮಾಡ್ಕಿಸಿದ ಎತ್ತರ ಮಟ್ಟಕ್ಕೆ ಏರಿಸ್ಬೇಕು. ತಾಲೂಕಿನ ಕೃಷ್ಣ, ದೂದ್ಗಂಗಾ ಹಾಗೂ ವೇದಗಂಗಾ ನದಿಗೆ ಅಡ್ಡಲಾಗಿರುವ 6 ಸೇತುವೆಗಳು ಜಲಾವೃತಗೊಳ್ಳುತ್ತಲೇ ಇರುತ್ತವೆ. ಇದರಿಂದ 6 ಸೇತುವೆಗಳ ಪೈಕಿ 2 ಹೊಸ ಸೇತುವೆಗಳನ್ನು ಕಳೆದ 3-4 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿದೆ. ಆದರೆ ಮೊದಲು ಇರೋ ಹಳೆ ಸೇತುವೆಯ ಮಟ್ಟದಲ್ಲಿ ಹೊಸ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ರಿಂದ ಈಗ ನಿರ್ಮಾಣ ಮಾಡಿರುವ ಸೇತುವೆಗಳು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ಇದೀಗ ಇನ್ನುಳಿದ ಹೊಸ ಸೇತುವೆಗಳ ನಿರ್ಮಾಣ ಮಾಡಲು ನೀರಾವರಿ ಇಲಾಖೆಯಿಂದ 105 ಕೋಟಿ ರೂಪಾಯಿ ಮಂಜೂರಾಗಿದೆ. ಈ ಸೇತುವೆಗಳನ್ನಾದರೂ ಈಗಿರೋ ಮಟ್ಟಕ್ಕಿಂತ ಇನ್ನೂ ಎತ್ತರಕ್ಕೆ ಏರಿಸಿದ್ರೆ ಮಳೆಗಾಲದಲ್ಲಿ ಜಲಾವೃತಗೊಳ್ಳುವುದಿಲ್ಲ. ಆದರೆ ಅಧಿಕಾರಿಗಳು ಮಾತ್ರ ಹಿಂದಿನ ಮಟ್ಟದಲ್ಲಿಯೇ ಸೇತುವೆಗಳು ನಿರ್ಮಾಣ ಮಾಡಬೇಕು ಅಂತಾರೆ. ಸೇತುವೆಗಳಿದೆಲ್ಲ ಅವನ್ನ ಹಿಪ್ಪರಿಗೆ RTMCಗೆ ಅದು ಸಬ್ಮರ್ಜ್ ಆಗೋ ಸೇತುವೆಗಳೇ ಅಂತೆ. ಅದನ್ನ ಹೈಟ್ ಇನ್ಕ್ರೀಸ್ ಮಾಡಲಿಕ್ಕೆ ವಾಟರ್ ಅಲೋಕೇಶನ್ ಇಲ್ಲಿ ಬಂತೆ. ನಾನು ಅದೇ ಹೇಳಿದೆ, ಬರಗಾಲನು ಬರ್ತದೆ, ಇಲ್ಲಿ ಸ್ವಲ್ಪ ಹೆಚ್ಚು ಮಾಡಿದರೆ ನಮ್ಮ ಬರಗಾಲ ಬರಲ್ವಲ್ಲ ಅಂತಂತ ಹೇಳಿ. ಬಟ್ ಇಟ್ಸ್ ನಾಟ್ ಅಲೌಡ್ ಅಂತೆ. ಇಟ್ ಆಲ್ ಸಬ್ಮರ್ಜಿಬಲ್ ಕಾನ್ಸೆಪ್ಟೇ ಹಾಗೆ ಇದೆ. ಎಷ್ಟು ಬರೀ 10 ಫೂಟ್ ಅದಾವು, ಬರೀ ಇನ್ನೊಂದು 10 ಫೂಟ್ ಮಾಡಿದ್ರು ನಮಗೆ. ಒಟ್ಟಲ್ಲಿ ಕಳೆದ ಹಲವು ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲೂ ಕೂಡ ಚಿಕ್ಕೋಡಿಯ ಜನ ಪ್ರವಾಹದ ಭೀತಿ ಎದುರಿಸುತ್ತಿದ್ದಾರೆ. ಹೀಗಾಗಿ ಕೃಷ್ಣ ಹಾಗೂ ಇದರ ಉಪನದಿಗಳಿಗೆ ಮುಂದೆ ನಿರ್ಮಾಣ ಮಾಡುವ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನ ಇನ್ನೂ 10 ಅಡಿ ಏರಿಸಿ ನಿರ್ಮಾಣ ಮಾಡಬೇಕಾಗಿದೆ. ಹೀಗೆ ಮಾಡಿದ್ರೆ ಮಾತ್ರ ನದಿ ತೀರದ ಜನರಿಗೆ ಪ್ರವಾಹದ ಭೀತಿ, ಸೇತುವೆಗಳು ಜಲಾವೃತಗೊಳ್ಳೋ ಭಯ ದೂರವಾಗೋಕೆ ಸಾಧ್ಯ. ಚಂದ್ರಶೇಖರ್, TV9, ಚಿಕ್ಕೋಡಿ.